ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ತಿರುಗೊಮ್ಮೆ ಈ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆಗೆ ಸೇರಿ ಬರಲು ಕೊಟ್ಟಂತ ದೇವರ ಕೃಪೆಗಾಗಿ ದೇವರಿಗೆ ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾವು ವಾಕ್ಯದಾನಕ್ಕೋಸ್ಕರವಾಗಿ ದೇವರಿಂದ ಆರಿಸಲ್ಪಟ್ಟಂತ ಆಯುಧ ಸಂಸೋನನಾಗಿದ್ದನು. ಸಂಸೋನನ ಕರ್ತನು ತನ್ನ ಆಯುಧವಾಗಿ ತನ್ನ ಒಂದು ಯೋಜನೆಗೋಸ್ಕರವಾಗಿ ಇಲ್ಲಿ ಆರಿಸಿಕೊಳ್ತಾನೆ. ಆರಿಸಿಕೊಂಡ ನಂತರ ಅವನು ಎಲ್ಲಿ ತನ್ನ ಹೆಣ್ಣನ್ನ ಆರಿಸಿಕೊಳ್ತಾನೆ? ಫಿಲಿಸ್ಟಿಯರ ಮಧ್ಯದಲ್ಲಿ ಒಂದು ಹೆಣ್ಣನ್ನ ಆರಿಸಿಕೊಂಡಿದ್ದಾನೆ. ಆ ಹೆಣ್ಣನ್ನ ಆರಿಸಿಕೊಳ್ಳುವುದು ಕೂಡ ದೇವರ ವಾಕ್ಯ ದೇವರ ಚಿತ್ತವಾಗಿತ್ತು ಅನ್ನೋದನ್ನ ನೋಡ್ರಿ. ಯಾಕೆಂದ್ರೆ ದೇವರು ಫಿಲಿಸ್ಟಿಯರನ್ನ ನಾಶ ಮಾಡೋದಕ್ಕೋಸ್ಕರವಾಗಿ ಆ ಕಾರ್ಯವನ್ನ ಆತನ ಮುಖಾಂತರ, ಅಂದ್ರೆ ಅದರ ಅರ್ಥ ಏನಂದ್ರೆ ಆಕೆಯ ಜೊತೆ ಸಂಸಾರ ಮಾಡ್ಕೊಂಡಿರು ಅಂತ ಅನ್ಕೊಂಡು ದೇವರು ಮಾಡಿಲ್ಲ. ಆದ್ರೆ ಅದೊಂದು ದಾರಿಯಾಗ್ಲಿ ಸಂಸಾರನಲ್ಲಿ ಹೋಗುವುದಕ್ಕೆ ಅನ್ನೋದಕ್ಕೋಸ್ಕರವಾಗಿ ದೇವರು ಆರಿಸಿಕೊಂಡನು. ಆದ ನಂತರ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅದನ್ನು ಒಬ್ಬರ ಜೊತೆ ಸಂಬಂಧವನ್ನ ಬೆಳೆಸಿ ಇನ್ನೇನು ಮದುವೆ ಆಗಬೇಕು ಅಂತ ಇದ್ದಾಗ ಒಂದು ಒಗ್ಗಟ್ಟು ಅಥವಾ ಒಂದು ಏನಂದ್ರೆ ಮದುವೆ ಆಗುವ ಸಂದರ್ಭದಲ್ಲಿ ಒಂದು ಏನಾದ್ರು ಇವೆಂಟ್ ಅಂದ್ರೆ ಮದುವೆ ಆಗ್ಬೇಕಾದ್ರೆ ಇನ್ನೇನಾದ್ರು ಮಾಡಬೇಕು ಅನ್ನುವಂತ ಅವರ ಮಧ್ಯದಲ್ಲಿ ಕಾನ್ವರ್ಸೇಷನ್ ನಡೆಯುವಾಗ ಆ ಒಂದು ಒಗ್ಗಟ್ಟಿನಲ್ಲಿ ಆ ಒಗ್ಗಟ್ಟನ್ನು ಬಿಡಿಸುವುದರಲ್ಲಿ ಫಿಲಿಸ್ಟಿಯರು ಸೋತು ಹೋದಾಗ ಅದರ ಸಿಟ್ಟಿಗೆ ಅವರೇನು ಮಾಡ್ತಾರೆ, ಇವನು ತನ್ನ ಮನಸ್ಸನ್ನ ಕೆಡಿಸಿಕೊಂಡು ತನ್ನ ಒಂದು ಜೀವಿತದಲ್ಲಿ ನಡೆದಂತ ವಿಚಾರವನ್ನು ಆ ಒಂದು ಸಂದರ್ಭಗಳು ಬಂದಾಗ ತಾನು ದೂರ ಹೋದಾಗ ಅವ್ರೇನ್ ಮಾಡ್ತಾರೆ, ಹೆಣ್ಣಿನ ಮನೆಯವರು ಬೇರೆಯವರಿಗೆ ಆಕೆಯನ್ನ ಮದುವೆ ಮಾಡಿದಾಗ ಇದನ್ನು ಸುತ್ತಕೊಂಡು ಇದರೇನು ಮಾಡ್ತಾ ಇದ್ದಾನೆ, ಯಾರನ್ನ ನಾಶ ಮಾಡೋದಕ್ಕೆ, ಫಿಲಿಸ್ಟಿಯರನ್ನ ನಾಶ ಮಾಡೋದಕ್ಕೆ ಒಂದು ಕಾರಣ ಅಲ್ಲಿ ಸಿಗೋದನ್ನ ಗಮನಿಸ್ತೇವೆ. ಆವಾಗ ಬಂದಂತ ವಾಕ್ಯವಾಗ ಓದಿಕೊಳ್ಳೋಣ. ನ್ಯಾಯಸ್ಥಾಪಕರ ಪುಸ್ತಕ 15ನೇ ಅಧ್ಯಾಯ 3-5 ವಚನಗಳನ್ನು ನಾವು ನೋಡ್ತಾ ಇದ್ದೇವೆ. ಆಗ ಸಂಸೋನನು, ಈ ಸಾರಿ ನಾನು ಫಿಲಿಸ್ಟಿಯರಿಗೆ ಕೇಡು ಮಾಡುವುದಾದರೆ ತಪ್ಪು ನನ್ನದಲ್ಲ ಎಂದಂದುಕೊಂಡು ಹೋಗಿ 300 ನರಿಗಳನ್ನು ಹಿಡಿದು ಬಾಲಕ್ಕೆ ಬಾಲವನ್ನು ಸೇರಿಸಿ ಕಟ್ಟಿ ಅವುಗಳ ನಡುವೆ ಒಂದೊಂದು ಪಂಜನ್ನು ಸಿಕ್ಕಿಸಿ ಪಂಜುಗಳಿಗೆ ಬೆಂಕಿ ಹೊತ್ತಿಸಿ ಆ ನರಿಗಳನ್ನು ಫಿಲಿಸ್ಟಿಯರ ಪೈರುಗಳಲ್ಲಿ ಬಿಟ್ಟು ಅವರ ತೆನೆ ಗೂಡುಗಳನ್ನು ಇನ್ನೂ ಕೊಯ್ಯದೆ ಇದ್ದ ಪೈರುಗಳನ್ನು ಎಣ್ಣೆಯ ಮರಗಳ ತೋಟಗಳನ್ನು ಸುಟ್ಟು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಸಂಸೋನನ ಮುಖಾಂತರವಾಗಿ ಒಂದು ವಿಭಿನ್ನವಾದ ದೇವರ ಸ್ಟ್ರಾಟಜಿಯನ್ನು ನಾವು ಗಮನಿಸ್ತೇವೆ. ದೇವರು ಸತ್ಯವೇದದಲ್ಲಿ ಅನೇಕ ಪ್ರಾಣಿಗಳನ್ನು ಉಪಯೋಗಿಸುತ್ತಾನೆ, ಕತ್ತೆಯನ್ನು ಉಪಯೋಗಿಸುತ್ತಾನೆ. ಅದೇ ರೀತಿಯಲ್ಲಿ ಅನೇಕ ಪ್ರಾಣಿಗಳನ್ನ ಉಪಯೋಗಿಸಿದ್ದನ್ನು ನಾವು ಗಮನಿಸುತ್ತೇವೆ. ಅದೇ ರೀತಿಯಲ್ಲಿ ಇಲ್ಲಿ ಒಬ್ಬ ನರಿಯನ್ನ ಉಪಯೋಗಿಸುವುದನ್ನು ನಾವು ಗಮನಿಸ್ತೇವೆ. ಇವತ್ತಿನ ದಿವಸ ನಮ್ಗೆ ಆಶ್ಚರ್ಯ ಆಗುದು, ಈ ಸಂಸೋನ ಎನ್ನುವಂತ ಒಬ್ಬ ವ್ಯಕ್ತಿ ಅದರ ನೆಗೆಟಿವ್ ಕ್ಯಾರೆಕ್ಟರ್ ಆಗಿದ್ದಾನೆ. ಆಚರಣೆ ಮುಖಾಂತರ ಕಲಿಯುವಂತ ವಿಚಾರ ಏನಿದೆ ಅನ್ನೋದನ್ನ ಗಮನಿಸುವುದಾದ್ರೆ ಈ ವಿಶೇಷವಾದ ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಗಮನಿಸಬೇಕಾದ ವಿಚಾರ ನೋಡ್ರಿ, ಯಾವ ಪ್ರಾಣಿ ಇವನಿಗೆ ಸಿಗ್ಲಿಲ್ಲ, ಇವನು ಯಾವುದನ್ನ ಆರಿಸಿಕೊಳ್ತಾ ಇದ್ದಾನೆ? ನರಿಗಳನ್ನ ಆರಿಸಿಕೊಳ್ತಾ ಇದ್ದಾನೆ. ನರಿಗಳನ್ನ ನನಗೆ ಆಶ್ಚರ್ಯ ಆಯಿತು, ಈ ವ್ಯಕ್ತಿ ಯಾಕೆ ನರಿಗಳನ್ನೇ ಯಾಕೆ ಆರಿಸಿಕೊಳ್ತಾ ಇದ್ದಾನೆ ಅನ್ನುವಂತ ಪ್ರಶ್ನೆ ನನಗೆ ಇದ್ದಾಗ ಈ ವಾಕ್ಯವನ್ನು ಆಳವಾಗಿ ತಿಳಿಯೋದಕ್ಕೆ ಹೋಗುವಾಗ ಇವನೇನು ಮಾಡ್ತಾ ಇದ್ದಾನೆ, ಆ ನರಿಗಳ ಬಾಳಿಗೆ ದೀವಟ್ಟಿಗೆಯನ್ನ ಕಟ್ಟಿ ಅದನ್ನ ಫಿಲಿಸ್ಟಿಯರ ಆ ಬೆಳೆಗಳ ಮಧ್ಯದಲ್ಲಿ ಕಳಿಸುವಾಗ ಆ ಬೆಳೆ ಎಲ್ಲ ನಾಶವಾಗಿ ಹೋಗುತ್ತದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ನರಿಗಳಿಗೆ ಯಾಕೆ ಕಟ್ತಾನೆ ಅನ್ನೋದನ್ನ ನಾವು ಇವತ್ತಿನ ದಿವಸ ಈ ವಾಕ್ಯವನ್ನು ತಿಳಿಸೋದಕ್ಕೋಸ್ಕರ ಪ್ರಶ್ನೆಯನ್ನ ತರಬೇಕು ನಮ್ಮ ಮನಸ್ಸಿನಲ್ಲಿ. ಅದಕ್ಕೋಸ್ಕರವಾಗಿ ಸೊಲೊಮೋನನು ಈ ನರಿಗಳ ವಿಚಾರವ ಒಂದು ಪ್ರಕಟಣೆ ಹೊಂದಿದ್ದನು. ಏನಪ್ಪ ಆ ಪ್ರಕಟಣೆ ನೋಡುವಾಗ, ಪರಮಗೀತದಲ್ಲಿ ನೋಡುವಾಗ 2ನೇ ಅಧ್ಯಾಯ 15ನೇ ವಚನವನ್ನು ನೋಡುವಾಗ, ಪರಮಗೀತ 2ನೇ ಅಧ್ಯಾಯ 15ನೇ ವಚನವನ್ನು ನೋಡುವಾಗ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ತೋಟಗಳನ್ನು ಹಾಳು ಮಾಡುವ ನರಿ ಮರಿಗಳನ್ನು ಹಿಡೀರಿ, ನಮ್ಮ ತೋಟಗಳು ಹೂವಾಗಿವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ನರಿ ಮರಿಗಳನ್ನ ಅಂದ್ರೆ ಈ ನರಿಗಳ ಸ್ವಭಾವ ಏನಿದೆ ನೋಡುವಾಗ ಅದು ನಾಶನವನ್ನು ಉಂಟು ಮಾಡ್ತದೆ. ಪರಮಗೀತ 2ನೇ ಅಧ್ಯಾಯ 15ನೇ ವಚನ. ನರಿಗಳನ್ನು ಹಿಡಿಬೇಕಂತೆ, ನರಿ ಮರಿಗಳನ್ನ ಹಿಡಿಬೇಕಂತೆ. ಹಲ್ಲೆಲೂಯಾ. ಇಲ್ಲಂತಂದ್ರೆ ಈ ನರಿಗಳು ಏನು ಮಾಡ್ತಾ ಇದ್ದಾವೆ? ತೋಟವನ್ನ ಹಾಳು ಮಾಡ್ತಾ ಇದ್ದಾವೆ. ಆದ್ರೆ ಈ ತೋಟವನ್ನ ಹಾಳು ಮಾಡುವ ಕಾರ್ಯವನ್ನು ಯಾವಾಗ ಮಾಡ್ತಾ ಇದೆ? ಇದು ಈ ನರಿಗಳು ಯಾವಾಗ ಮಾಡ್ತಾ ಇದ್ದಾವೆ? ರಾತ್ರಿಯ ಸಮಯದಲ್ಲಿ ಮಾಡ್ತಾ ಇದ್ದೇವೆ.
ಕತ್ತಲೆ ಸಮಯದಲ್ಲಿ. ಯಾಕಂದ್ರೆ ನರಿಗಳು ಜಾಸ್ತಿಯಾಗಿ ನೋಡ್ರಿ ಅದರ ಸೌಂಡ್ ಬರೋದೇ ಸಂಜೆ ಟೈಮಲ್ಲಿ. ನೀವು ಕೇಳಿದ್ರೆ ಗುಡ್ಡದ ಪ್ರದೇಶಗಳಲ್ಲಿ ಇರುವವರಿಗೆ ಇದು ಪರಿಚಯ ಇದೆ. ಅದರದ್ದು ಸೌಂಡ್ ಅಂತ ಅನ್ಕೊಂಡು ಒಂದು ಸೌಂಡ್ ಬರುತ್ತೆ, ಬಹಳ ಘೋರವಾದ ಸೌಂಡ್. ಅದನ್ನ ಸೌಂಡ್ ಕೇಳಿದ್ರೆ ಕೆಲವರಿಗೆ ನಿದ್ದೆನೆ ಬರುವುದಿಲ್ಲ, ಅಂತ ಒಂದು ಸೌಂಡ್ ಅದರ ಕೂಗು. ಅದರದ್ದಾಗಿರ್ಬೋದು, ಈ ನವಿಲದು ಕೂಗು ಆಗಿರ್ಬೋದು. ಈ ಕೂಗುಗಳು ಬಹಳ ಭಯಭ್ರಾಂತಿ ಉಂಟು ಮಾಡುವಂತ ಕೂಗುಗಳು. ಅಥವಾ ಈ ಗೂಬೆಗಳು ಕೂಗ್ತವೆ, ಇಲ್ಲಿಂದ 2-3 ಗೂಬೆಗಳಿವೆ, ಅವುಗಳು ಕೂಡ ಕೂಗ್ತವೆ. ಅದು ಕೂಡ ಭಯ ಭ್ರಾಂತಿ ಉಂಟು ಮಾಡುವಂತ ಕೂಗುಗಳನ್ನ ನಾವು ಕೇಳಿಸಿಕೊಳ್ಳೋದು. ಅಂದ್ರೆ ಇದು ಭಯವನ್ನ ತರಿಸುವಂತ ಒಂದು ಕೂಗನ್ನು. ಯಾಕಂತಂದ್ರೆ ಕತ್ತಲೆ ಆಯ್ತು, ಕತ್ತಲೆಯ ಸಂದರ್ಭ ಮನುಷ್ಯರಿಗೆ ಅಥವಾ ಯಾರಿಗೇ ಆಗಿರ್ಲಿ ಗಂಡಾಂತರದ ಸಮಯ ಅನ್ನುವಂತ ಒಂದು ಸಿಂಬಲೈಸ್ ಮಾಡುವಂತ ಕೂಗೋದ್ರಲ್ಲಿ ಎಲ್ಲರೂ ಕೂಡ ಮನೆ ಸೇರ್ಕೊಂಡ್ಬಿಡ್ತಾರೆ. ಎಲ್ಲರೂ ಕೂಡ ತಮ್ಮ ಮಕ್ಕಳನ್ನು ಒಳಗಡೆ ಕರ್ಕೊಂಡ್ಬಿಡ್ತಾರೆ. ಅಥವಾ ಈ ಮಕ್ಕಳನ್ನ ಎದುರಿಸ್ಕೊಳ್ಳೋದಕ್ಕೋಸ್ಕರ ತಂದೆ ತಾಯಿಗಳು ಕೂಡ ಅದೇ ರೀತಿ ಕೂಗು ಎದುರಿಸೋದುಂಟು. ಇದು ಕೂಡ ನನ್ನ ಚಿಕ್ಕಂದಲ್ಲಿ ನಾನು ಅನುಭವಿಸುತ್ತೇನೆ. ಅದೇ ರೀತಿಯಲ್ಲಿ ಈ ನೋಡ್ರಿ, ಸಂಜೆಯ ವೇಳೆಯಲ್ಲಿ ಕತ್ತಲೆಯ ಸಮಯದಲ್ಲಿ ಈ ನರಿಗಳೇನ್ ಮಾಡ್ತವೆ, ಈ ನರಿ ಮರಿಗಳೇನ್ ಮಾಡ್ತವೆ, ಚೆನ್ನಾಗಿ ಬೆಳೆದಿರುವಂತ ತೋಟಗಳನ್ನ, ಈ ತೋಟ ನೋಡುವಾಗ ಇಲ್ಲಿ ಯಾವ ತೋಟವನ್ನ ಹೇಳ್ತಾ ಇರೋದು? ದ್ರಾಕ್ಷಿ ತೋಟವನ್ನ ಹೇಳುತ್ತಿರುವುದು. ಬೆಳೆಯಾಗಿ ಹೂವಾಗಿರುವಂತ, ಇನ್ನೇನು ಬೆಳಿಬೇಕು ಅನ್ನುವಂತ ಆ ದ್ರಾಕ್ಷಿ ತೋಟಗಳನ್ನ ಏನು ಮಾಡ್ತಾ ಇದ್ದಾವೆ? ಈ ನರಿಗಳು ಹಾಳು ಮಾಡ್ತಾ ಇದೆ. ಈ ನರಿಗಳ ಸ್ವಭಾವ ನೋಡುವಾಗ ನೋಡ್ರಿ, ಇದು ಧೈರ್ಯವಾಗಿ ಮುಂದೆ ಬಂದು ಹೋರಾಡಿ ಗೆಲ್ಲುವಂತ ಪ್ರಾಣಿ ಅಲ್ಲ. ಈ ನರಿಗಳು ಏನು ಅಂತಂದ್ರೆ ಕಪಟಿಗಳಾಗಿದ್ದಾರೆ. ಅಂದ್ರೆ ಹಿಂದೆ ನಿಂತುಕೊಂಡು ಕೆಲಸ ಮಾಡುವಂತಹ ಸ್ವಭಾವ ಉಳ್ಳಂತ ಒಂದು ಪ್ರಾಣಿ. ಮತ್ತು ಅದೇ ರೀತಿಯಲ್ಲಿ ನಾವು ನೋಡ್ತೇವೆ, ನರಿಗಳ ಸ್ವಭಾವವನ್ನು ನೋಡುವಾಗ ಇದು ಕುತಂತ್ರ ಮಾಡುತ್ತದೆ. ಕುತಂತ್ರ ಮಾಡಿದ್ರೆ ಡೈರೆಕ್ಟ್ ಆಗಿ ಬಂದ್ರೆ ನಮ್ಗೆ ಗೊತ್ತಾಗುತ್ತೆ ಇದು ನರಿನೋ ಪ್ರಾಣಿನೋ ಯಾವುದೊಂದು ಗೊತ್ತಾಗುತ್ತೆ. ಅಥವಾ ಶತ್ರು ನಮಗೆ ಬೈಕೊಂಡೆ ಇವನು ನನ್ನ ವಿರುದ್ಧವಾಗಿದ್ದಾನೆ ಅಂತ ಅನ್ಕೊಂಡು ಬಂದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ, ಓ ಇವನು ಶತ್ರು, ನನ್ನ ವಿರುದ್ಧವಾಗಿ ಯಾವಾಗ್ಲೂ ಆಲೋಚನೆ ಮಾಡ್ತಾನೆ. ಆದ್ರೆ ಈ ಒಂದು ನರಿಯ ಸ್ವಭಾವ ಏನಂತಂದ್ರೆ, ನರಿ ನೋಡೋದಕ್ಕೆ ನಾಯಿಯ ರೀತಿಯಲ್ಲಿ ಬರುತ್ತೆ, ಆದ್ರೆ ನಾಯಿ ಅಲ್ಲ, ಅದು ನರಿಯಾಗಿದೆ. ಅದೇ ರೀತಿಯಲ್ಲಿ ವಂಚನೆ, ಇದನ್ನು ಮೋಸ ಮಾಡುವವನಾಗಿದ್ದಾನೆ. ಈ ಒಂದು ನರಿಯ ಸ್ವಭಾವ ಏನು? ಅದಕ್ಕೆ ಒಳ್ಳೇದು ಮಾಡೋದಕ್ಕೆ ಗೊತ್ತಿಲ್ಲ, ಏನಾದ್ರು ಕದ್ದು ತಿಂದೆ ಮೋಸ ಮಾಡಿನೇ ಗೊತ್ತಿದೆ. ಅದೇ ರೀತಿಯಲ್ಲಿ ವಿನಾಶ, ಅದಲ್ಲಿ ನೋಡ್ರಿ, ಸೊಂಪಾಗಿ ಬೆಳೆದಿರುವಂತಹ ಹೂವು ಬಿಟ್ಟಿರುವಂತಹ ತೋಟವನ್ನ ನಾಶ ಮಾಡುವಂತ ಕಾರ್ಯವನ್ನ ನರಿ ಮಾಡ್ತಾ ಇದೆ. ಒಂದೊಂದು ಈ ಲೋಕದಲ್ಲಿ ನಾವು ಪ್ರಾಣಿಗಳನ್ನು ನೋಡ್ತಾ ಇದ್ದೇವೆ. ಕೆಲವು ಪ್ರಾಣಿಗಳಿಗೆ ಅದರದರದ ಒಂದು ಸ್ವಭಾವವನ್ನು ದೇವರು ಕೊಟ್ಟಿದ್ದಾರೆ. ಆ ಸ್ವಭಾವದಿಂದ ಕರ್ತನು ನಮಗೆ ಅನೇಕ ಪಾಠಗಳನ್ನು ಕಲಿಸಿಕೊಡುವ ಆತನಾಗಿ. ಈ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಲೂಕನ ಸುವಾರ್ತೆ 9:58 ಅಧ್ಯಾಯದಲ್ಲಿ ನರಿಗಳ ವಿಚಾರವಾಗಿ ಹೇಳ್ತಾರೆ. ಏನಪ್ಪ ಕರ್ತನಾದ ಯೇಸು ಹೇಳ್ತಿರೋದು? ಲೂಕನ ಸುವಾರ್ತೆ 9:58 ಲೂಕನ ಸುವಾರ್ತೆ ನೋಡುವಾಗ, ನರಿಗಳಿಗೆ ಬುದ್ಧುಗಳಿವೆ, ಹಲ್ಲೆಲೂಯ, ಇವು ಸರಿಯಾದ ಗೂಡುಗಳನ್ನಾಗ್ಲಿ, ತನಗೆ ಬೇಕಾದಂತ ಪ್ರದೇಶಗಳನ್ನ, ತನಗೆ ಬೇಕಾದ ಟೆರಿಟರಿಗಳನ್ನ, ಅಥವಾ ಯಾವುದೋ ಒಂದು ಪ್ರಾಣಿಯ ಜೊತೆ ಸೇರಿ ಬದುಕುವಂತ ಪ್ರಾಣಿಗಳಲ್ಲಿ ಇವೆಲ್ಲಿ ಅಂತೆ ಬುದ್ಧುಗಳಲ್ಲಿ, ಅಂದ್ರೆ ಭೂಮಿಯಲ್ಲಿ ಕೊರೆದಿರುವಂತ ಒಂದು ಗುಹೆಗಳಲ್ಲಿ ಅಥವಾ ಗುಂಡಿಗಳಲ್ಲಿ ಇದು ಜೀವಿಸುವಂತ ಪ್ರಾಣಿಯಾಗಿದೆ. ಭೂಮಿಯ ಒಳಗಡೆ ಜೀವಿಸುವಂತಹ ಪ್ರಾಣಿಯಾಗಿದೆ. ಭೂಮಿಗಳನ್ನು ಕೊರೆದು ಜೀವಿಸುವಂತ, ಅಂದ್ರೆ ಈ ಕೊರೆದು ಜೀವಿಸಿದ್ರೆ ಕತ್ತಲೆಯಲ್ಲಿ ಜೀವಿಸುವಂತಹ ಪ್ರಾಣಿಗಳಾಗಿದ್ದಾವೆ. ಈ ಕತ್ತಲೆಯಲ್ಲಿ ಜೀವಿಸುವಂತ ಪ್ರಾಣಿಗಳು ಯಾವಾಗಲೂ ಕೂಡ ಅದು ಒಳ್ಳೆಯ ಸ್ವಭಾವವನ್ನು ಹೊಂದಿರೋದಿಲ್ಲ, ಕೆಟ್ಟ ಸ್ವಭಾವವನ್ನ, ಅಂದ್ರೆ ಒಂದು ಡೇಂಜರಸ್, ಏನಾದ್ರೂ ಕಿತ್ತು ತಿನ್ನೋದು, ಬೇರೆಯನ್ನು ಅಂಟು ಮಾಡಿ ತಿನ್ನೋದು, ಅಥವಾ ಅಂಟು ಮಾಡಿದಂತ ಅಥವಾ ಒಂದು ಬೇಟೆ ಆಡಿದಂತ ವ್ಯಕ್ತಿಯನ್ನ ಸರಿಸಿ ಅವನಿಗೇನೋ ಮೋಸ ಮಾಡಿ ಕುತಂತ್ರ ಮಾಡಿ ತಾನು ತಿಂದುಕೊಳ್ಳೋದು ಎನ್ನುವಂತ ಒಂದು ಕ್ಯಾರೆಕ್ಟರ್ ಕೊಳ್ಳಂತ ಒಂದು ನರಿಯಾಗಿದೆ ಅನ್ನೋದನ್ನ ಕರ್ತನು ತನ್ನ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಂದರ ಕಡೆ ನೋಡ್ತೇವೆ, ನರಿಯ ವಿಚಾರವಾಗಿ ನಾವು ಗಮನಿಸಬೇಕು. ಲೂಕನ ಸುವಾರ್ತೆ 13:32 31-32 ಲೂಕನ ಸುವಾರ್ತೆ 13:31-32 ನೋಡುವಾಗ, ಅದೇ ಗಳಿಗೆಯಲ್ಲಿ ಕೆಲವು ಮಂದಿ ಫರಿಸಾಯರು ಹತ್ತಿರ ಬಂದು ಆತನಿಗೆ, ನೀನು ಇಲ್ಲಿಂದ ಹೊರಟು ಹೋಗು, ಹೆರೋದನು ನಿನ್ನನ್ನು ಕೊಲ್ಲಬೇಕೆಂದಿದ್ದಾನೆ ಎಂದು ಹೇಳಲು, ಆತನು ಅವರಿಗೆ, ನೀವು ಹೋಗಿ, ಇಗೋ ನಾನು ಈ ಹೊತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ
ರೋಗಗಳನ್ನು ವಾಸಿ ಮಾಡುತ್ತಾ ಇದ್ದು 3ನೇ ದಿನದಲ್ಲಿ ಸಿದ್ಧಿಗೆ ಬರುತ್ತೇನೆ ಎಂದು ಆ ನರಿಗೆ ಹೇಳಿದಿ ಅನ್ನೋದನ್ನ ಹೇಳ್ತೀವಿ. ಒಂದು ನರಿಯನ್ನ ಒಬ್ಬ ವ್ಯಕ್ತಿಗೆ ಕಂಪೇರ್ ಮಾಡ್ತೀವಿ ಗಮನಿಸ್ತೇವೆ. ಹಾಗಾದ್ರೆ ಆ ಹೆರೋದನಿಗೆ ಏನ್ ಕ್ಯಾರೆಕ್ಟರ್ ಇದೆ? ಆತನು ವಂಚನೆ ಮಾಡುವವನಾಗಿದ್ದಾನೆ, ಅವನು ಕುತಂತ್ರ ಮಾಡುವವನಾಗಿದ್ದಾನೆ. ಅದೇ ರೀತಿಯಲ್ಲಿ ಆತನು ನಾಶನವನ್ನ, ಒಬ್ಬರಿಗೆ ಕೆಟ್ಟದನ್ನ ಮಾಡುವಂತವನಾಗಿದೆ. ಈ ನರಿ ಅನ್ನುವಂತ ಸ್ವಭಾವವನ್ನು ಹೊಂದಿದಂತ ವ್ಯಕ್ತಿ ಯಾರಾಗಿದ್ದನು? ಹೆರೋದನ. ಇದರಲ್ಲಿ ಕರ್ತನಾದ ಯೇಸು ಆತನಿಗೆ ಹೇಳ್ತಾ ಇದ್ದಾನೆ, ಅವನು ಕತ್ತಲೆಯಲ್ಲಿ ಅವನು ಕೆಲಸ ಮಾಡುವವನಾಗಿದ್ದಾನೆ, ಕುತಂತ್ರ ಮಾಡುವವನಾಗಿದ್ದಾನೆ, ವಂಚನೆ ಮಾಡುವಾಗಿದ್ದಾನೆ. ಆದರೆ ನಾನು ಯಾವುದನ್ನು ಕೂಡ ಕತ್ತಲೆಯಲ್ಲಿ ಕೆಲಸ ಮಾಡ್ತಿಲ್ಲ. ಅದನ್ನ ಏನ್ ಹೇಳ್ತಾರೆ? ಈಗೋ ನಾನು ಇವತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ ರೋಗಗಳನ್ನು ವಾಸಿ ಮಾಡುತ್ತಾ ಇದ್ದು 3ನೇ ದಿನದಲ್ಲಿ ಸಿದ್ಧಿಗೆ ಬರುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇಲ್ಲಿ ನಾನು ಯಾಕೆ ನಿಮಗೆ ನರಿಯ ವಿಚಾರವನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ಅಂದ್ರೆ, ನಮ್ಮಲ್ಲಿ ಕೂಡ ನರಿಗಳಿದಾವೆ, ನರಿ ಮರಿಗಳಿದಾವೆ. ಏನದು ನರಿಗಳು ಮತ್ತು ನರಿ ಮರಿಗಳು? ನಮ್ಮಲ್ಲಿರುವ ಪಾಪವೇ ನರಿಗಳು, ನರಿಮರಿಗಳಾಗಿವೆ. ಹಲ್ಲೆಲೂಯಾ. ಪಾಪವೇ ನರಿಗಳು, ನರಿಮರಿಗಳಿವೆ. ಅವು ಕುತಂತ್ರವಾಗಿ ನಮ್ಮ ಒಳಗಡೆ ಇದೆ. ಅವು ಕುತಂತ್ರವಾಗಿ ವಂಚನೆಯಿಂದ ನಮ್ಮ ಒಳಗಡೆ ಇದೆ. ನಿನಗೆ ಯಾವಾಗ ವಂಚನೆಯ ಮಾತುಗಳನ್ನ ಹೇಳ್ತಾ ಇರುತ್ತೆ, ಕುತಂತ್ರದಿಂದ ನಿನ್ನನ್ನ ಆ ಒಂದು ವಿಚಾರಗಳಿಗೆ ಒಳಪಡಿಸುತ್ತೆ. ನಿನಗೆ ಹೋಗೋದಕ್ಕೆ ಆ ಮನಸ್ಸಿಲ್ಲ, ಅದರಿಂದ ಯಾವ ಸಂತೋಷವೂ ನಿನಗಿಲ್ಲ, ಯಾವ ಒಂದು ಸಮಾಧಾನ ನಿನಗಿಲ್ಲ. ಆದರೂ ಕೂಡ ಆ ಪಾಪ ಅನ್ನುವಂತ ಆ ನರಿಮರಿಗಳು ಏನಾಗ್ತಾ ಇದೆ? ನಿನ್ನ ಒಳಗಡೆ ಇರುವಂತ ಯೇಸುವಿನ ದ್ರಾಕ್ಷಾ ತೋಟವನ್ನ ಅದು ನಾಶ ಮಾಡ್ತಾ ಇದೆ. ಹೂ ಬಿಡುತ್ತಾ ಇದೆ ನಿನ್ನ ದ್ರಾಕ್ಷಾ ತೋಟ. ನಾನೇನೋ ಒಂದು ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ವೀರಳಾಗಿ ನಿಲ್ಲಬೇಕು, ನಾನು ದೇವರಿಗೋಸ್ಕರ ನಡೆಯಬೇಕು, ದೇವರಿಗೋಸ್ಕರ ಏನಾದ್ರೂ ಮಾಡಬೇಕು, ನನ್ನ ಕುಟುಂಬಕ್ಕೋಸ್ಕರ ನಾನು ಜೀವಿಸಬೇಕು, ನನ್ನ ಹೆಂಡತಿಗೋಸ್ಕರ ನಾನು ಜೀವಿಸಬೇಕು, ನನ್ನ ಗಂಡನಿಗೋಸ್ಕರ ನಾನು ನೀತಿವಂತನಾಗಿ ಜೀವಿಸಬೇಕು, ಅಥವಾ ನನ್ನ ತಂದೆ ತಾಯಿಗೋಸ್ಕರವಾಗಿ ನಾನು ನೀತಿವಂತನಾಗಿ ಜೀವಿಸಬೇಕು. ಮಕ್ಕಳಾಗಿರೋರು ಕೂಡ ನನಗೆ ಈ ಪಾಪದ ಕೃತ್ಯಗಳು ನನಗೆ ಬೇಡ 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 ಅಂದ್ರೂ ಕೂಡ ಅದು ವಂಚನೆಯಿಂದ, ಕುತಂತ್ರದಿಂದ ನಾಶನವನ್ನ ನಿನ್ನ ಒಳಗಡೆ ಮಾಡ್ತಾ ಇದೆ. ಆದ್ರೆ ಇವತ್ತಿನ ದಿವಸ ಪ್ರಿಯರೇ, ಸಂಸೋನ ರೀತಿಯಲ್ಲಿ ಆ ಒಂದು ನರಿಗಳ ಬಾಲಕ್ಕೆ ನಾವು ಪಂಜನ್ನ ಕಟ್ಟಿ, ಓ ಶತ್ರುವಿನ ವಿರುದ್ಧವಾಗಿ, ಓ ಸೈತಾನನ ವಿರುದ್ಧವಾಗಿ ನಾವು ಯುದ್ಧವನ್ನ ಮಾಡಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂಸೋನ ಏನ್ ಮಾಡ್ತಾ ಇದ್ದಾನೆ? ಅಲ್ಲಿ ಸುತ್ತಲಿರುವಂತ 300 ನರಿಗಳನ್ನ ಸೇರಿಸಿ ಅದಕ್ಕೆ ಬಾಲಕ್ಕೆ ಏನ್ ಕಟ್ತಾ ಇದೆ ಅಂದ್ರೆ ಪಂಜನ್ನ ಕಟ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಹೇಳ್ರಿ, ಸೈತಾನನೇ, ನನ್ನ ವಿರುದ್ಧವಾಗಿ ನರಿಯನ್ನ ನೀನು ಬಿಡ್ತೀಯ, ಪಾಪವನ್ನ ಆಕ್ರಮಣ ಬಿಡ್ತೀಯ. ಅದೇ ಪಾಪವನ್ನ ನಾನು ಕರ್ತನಾದ ಯೇಸುವಿನ ಪರಿಶುದ್ಧಾತ್ಮನ ಅಗ್ನಿಯನ್ನು ಹೊಂದಿದವನಾಗಿ ನಿನ್ನ ಪಾಳೆಯವನ್ನ ನಾಶ ಮಾಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದಿವಸ ನರಿಗಳನ್ನ ಹಿಡಿಯುವವರಿದ್ದಾರೆ. ಹಲ್ಲೆಲೂಯಾ. ರಾತ್ರಿಯ ಸಮಯದಲ್ಲಿ, ಕತ್ತಲೆಯ ಸಮಯದಲ್ಲಿ, ನೀವು ಒಂಟಿಯಾಗಿರುವಂತ ಸಮಯದಲ್ಲಿ ನಿಮ್ಮ ಮುಂದೆ ಪಾಪದ ಕೃತ್ಯಗಳನ್ನ ತಂದು ನಿಮ್ಮನ್ನ ಹಿಡಿಯುವಂತ, ನಿಮ್ಮನ್ನ ಆ ಪಾಪಕ್ಕೆ ಒಳಪಡಿಸುವಂತ ನರಿಗಳನ್ನ ಹಿಡಿಯುವುದಕ್ಕೆ ಎಷ್ಟು ಜನ ಸಿದ್ಧರಾಗಿದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಬೇರೆ ಆ ನರಿಗಳನ್ನ ಹಿಡಿಯುವವರನ್ನ ಕತ್ತಲು ಹುಡುಕುತ್ತಿದ್ದಾರೆ. ಹಲ್ಲೆಲೂಯಾ. ಉಪವಾಸ ಕ್ಷಣಗಳಲ್ಲಿ ಓ ಆ ನರಿಗಳ ಬಾಲಕ್ಕೆ ಪಂಜನ್ನ ಕಟ್ಟಿ, ಯಾವ ನರಿಯನ್ನ ಪಾಪವನ್ನು ಕಳಿಸಿದೆಯಲ್ಲ ಸೈತಾನನೇ, ಅದರ ಮುಖಾಂತರವಾಗಿ ನಿನ್ನ ಪಾಳೆಯವನ್ನ, ನಿನ್ನ ಒಂದು ಸಾಮ್ರಾಜ್ಯವನ್ನ, ನಿನ್ನ ಒಂದು ಕಟ್ಟುಗಳನ್ನ ನಾನು ನಾಶ ಮಾಡ್ತೇನೆ ಯೇಸುವಿನ ನಾಮದಲ್ಲಿ. ಆ ಪಂಜು ಯಾರಾಗಿದ್ದಾನೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದೆ. ಹಲ್ಲೆಲೂಯಾ. ಆ ಪರಿಶುದ್ಧಾತ್ಮನ ಅಗ್ನಿಯನ್ನು ಹೊಂದಿದವರಾಗುವಾಗ ಪ್ರಿಯರೇ, ಸೈತಾನ ನಮ್ಮನ್ನು ಮುಟ್ಟಕ್ಕೆ ಬರೋದಿಲ್ಲ. ನಾವು ಗಮನಿಸ್ತೇವೆ, ಅಲ್ಲಿ 300 ನರಿಗಳನ್ನ ನಾವು ನೋಡ್ತಾ ಇದ್ದೇವೆ. ಈ 300 ಅನ್ನುವಂತ ಅಂಕೆಗೆ ಬಹಳ ಒಂದು ವಿಶೇಷತೆ ಇದೆ. ಅಬ್ರಹಾಮನನ್ನು ನೋಡುವಾಗ ಆತನ ಒಂದು ಮನೆಯಲ್ಲಿ ಬೆಳೆದಂತ 300 ಜನ ಸೈನಿಕರನ್ನ ತೆಗೆದುಕೊಂಡು ಯುದ್ಧ ಮಾಡ್ತಾನೆ. ಗಿದ್ಯೋನನ್ನು ನೋಡುವಾಗ ಲಕ್ಷಾನುಗಟ್ಟಲೆ ಜನರು ಇದ್ರು, ಇಸ್ರೇಲರು. ಅದರಲ್ಲಿ ಎಷ್ಟು ಜನನ ಆರಿಸಿಕೊಳ್ತಾ ಇದ್ದಾರೆ? ಕೇವಲ 300 ಜನರನ್ನ. ಈ 300 ಅನ್ನಂತ ಶವಕ್ಕೆ ಯಾಕಪ್ಪ ದೇವರು? ನನ್ನ ಪ್ರಶ್ನೆ ಬಂತು,
ಈ 300 ಅನ್ನುವಂತ ಒಂದು ಸಂಖ್ಯೆಯನ್ನು ಯಾಕೆ ಕರ್ತನ ಆರಿಸಿಕೊಂಡಿದ್ದಾನೆ? ಇಲ್ಲಿ ನೋಡುವಾಗ ಏನು 300 ನರಿಗಳು, 400 ಆರಿಸ್ಕೋಬಲ್ತಲ್ಲ, 200 ಆರಿಸ್ಕೋಬಲ್ತಲ್ಲ. ಬೆಂಕಿ 1 ನರಿ ಆದ್ರೆ ಏನು, 300 ನರಿ ಅಂದ್ರೆ ಎಲ್ಲ ಒಂದೇ. 50 ನರಿ 300 ಯಾಕೆ ಆರಿಸಿಕೊಂಡ ನೋಡುವಾಗ ಗ್ರೀಕ್ ಪದದಲ್ಲಿರುವಂತ ಟಾವ್ ಅನ್ನುವಂತ ಶಬ್ದ, ಅದು ನಾವು ನೋಡ್ತಾ ಇದ್ದೇವೆ. ಟಾವ್ ಅನ್ನುವಂತ ಶಬ್ದ, ಅದನ್ನ ಟಿ ಹಿಂಗ್ ಬರೀತಾರೆ. ಅದನ್ನ ಈಗ ನಾನು ಪ್ರೊಜೆಕ್ಟ್ ಬರ್ಸಕ್ಕಾಗಲ್ಲ, ಯಾವ ರೀತಿ ಬರುತ್ತೆ ಜಸ್ಟ್ ನೋಡ್ತಾರೆ ನನ್ನ ಕೈನ. ಹಿಂಗ್ ಬರ್ದು ಹಿಂಗ್ ಬರೀತಾರೆ, ಅದನ್ನು ಹಿಂಗ್ ಬರ್ದು ಟೀ ಬರ್ದು ಟೀಗೆ ಒಂದು ಬಾಲ ಪಟ್ಟಾಗಿ, ಟೀ ಬರ್ದು ಟೀಗೆ ಒಂದು ಬಾಲ ಪಟ್ಟಾಗಿ. ಅದರ ವ್ಯಾಲ್ಯೂ ಎಷ್ಟು ನೋಡುವಾಗ 300 ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಅದನ್ನ ಆ ಟಾವ್ ಅನ್ನ ಗ್ರೀಕ್ ಅಲ್ಲಿ ಅದು ಮೊದಲು ಬರುವಾಗ ಟಾವ್ ಈ ರೀತಿ ಇದ್ರೆ, ಬಾಲ ಕೊಟ್ಟು ಬರೀತಿದ್ರೆ, ಈಗ ಯಾವ ರೀತಿ ಬರ್ತದೆ, ಕ್ರಾಸ್ ಎಂದು ಬರೀತಾರೆ. ಹಲ್ಲೆಲೂಯಾ. ನಮ್ಮ ಬಿಡುಗಡೆ ನಾಯಕನು ಯೇಸು ಕ್ರಿಸ್ತರಾಗಿದ್ದಾರೆ. ನಮಗೆ ಶಿಲುಬೆಯಲ್ಲಿ ಜಯ ಉಂಟು. ಹಲ್ಲೆಲೂಯಾ. ಶಿಲುಬೆಯಲ್ಲಿ ಆತನು ಮಾಡಿದಂತ ಆ ಒಂದು ಕಾರ್ಯದಿಂದ ನಮಗೆ ಬಿಡುಗಡೆ ಉಂಟು. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ನಮಗೆ 300 ನರಿಗಳು ಬೇಡ, ನಮ್ಮ ಬಾಳವನ್ನು ಆಕ್ರಮಿಸಿಕೊಳ್ಳೋದಕ್ಕೋಸ್ಕರ ಯೇಸು ಕ್ರಿಸ್ತನ ರಕ್ತ, ಯಾವ ಶಿಲುಬೆಯಲ್ಲಿ ಆತನು ಅನುಭವಿಸಿದ ಪಾಡುಗಳೇ ನಮಗೆ ಸಾಕು. ಇವತ್ತಿನ ದಿವಸ ಪಾಪಗಳ ಮೇಲೆ ಜಯವನ್ನು ಹೊಂದುವುದಕ್ಕೋಸ್ಕರವಾಗಿ ನಾವು ಅನೇಕ ಜನರು ಯಾವ ರೀತಿ ಕೂತಿದ್ದೇವೆ ಅಂತಂದ್ರೆ, ಈ ಒಂದು ಕ್ರಿಯೆಯಿಂದ ನನಗೆ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ, ಈ ಒಂದು ವಿಚಾರದಿಂದ ನನಗೆ ತಪ್ಪಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಈ ಒಂದು ಅಂಟಿನಂತಿರುವಂತ ಈ ಒಂದು ಪಾಪ ನನ್ನನ್ನು ಬಿಡ್ತಾ ಇಲ್ಲ. ನೀನು ಬಿಡ್ತಾ ಇಲ್ಲ ಅಂತ ಕೊನೆಗೊಂಡದಾದ್ರೆ ನಮ್ಮ ಅಂತ್ಯ ನರಕದಲ್ಲಿ ಆಗ್ಬೇಕಾಗುತ್ತೆ. ದೇವರು ಕೃಪೆಯ ಸಮಯ ಕೊಟ್ಟಿದ್ದಾನಲ್ಲ, ಇದೇ ಇವತ್ತೇ ಆ ಒಂದು ಸುಪ್ರಜ್ಞ ಸಭೆಯ ಕಾಲ. ಹಲ್ಲೆಲೂಯಾ. ದೇವರು ಒಂದು ಮತ್ತೊಂದು ಚಾನ್ಸ್ ಅನ್ನು ದೇವರು ಕರ್ತನೆ ಕೊಡ್ತಾ ಇದ್ದಾನೆ. ನಾವು ನಮ್ಮೊಳಗಡೆಯಿಂದ ನರಿ ಮರಿಗಳನ್ನ ಕಟ್ಟಿ, ಬಾಲವನ್ನ ಕಟ್ಟಿ, ಅದಕ್ಕೆ ಪರಿಶುದ್ಧಾತ್ಮನ ಪಂಚನ್ನ ಹೊತ್ತಿಸಿ ಶತ್ರುವಿನ ಮೇಲೆ ಆ ತಿರುಗಿ ಆಕ್ರಮಣ ಮಾಡುವಂತ ಸಮಯ ಬಂದಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಕರ್ತನೆ ಹೇಳ್ತಾ ಇದ್ದಾರೆ, ನೀನು ಕೇವಲ ನಿನ್ನ ಬಲದಿಂದ ನೀನು ಮಾಡಬೇಡ, ನನ್ನ ಬಲದಿಂದ, ನಾನು ಶಿಲುಬೆಯಲ್ಲಿ ಪಟ್ಟಂತ ಪಾಡಿನ ಬಲದಿಂದ, ನನ್ನ ರಕ್ತದ ಬಲದಿಂದ, ನನ್ನ ಪುನರುತ್ಥಾನದ ಬಲದಿಂದ ನೀನು ಮಾಡುವುದಾದರೆ ನೀನು ಜಯವನ್ನು ಹೊಂದುತ್ತೀಯ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಉಪವಾಸ ಪ್ರಾರ್ಥನೆ ನಾವು 2026ಕ್ಕೆ ಕಾಲಿಡುವಾಗ ನಾವು ವಿಭಿನ್ನ ವ್ಯಕ್ತಿಯಾಗಿ ಮಾರ್ಪಡಬೇಕು. ಹಲ್ಲೆಲೂಯಾ. ನನಗೆ ಆ ಒಂದು ವಿಚಾರದಲ್ಲೇ ನಾನು ಸಿಕ್ಕಿ ಹಾಕಿಕೊಳ್ಳುತ್ತಿದ್ದೇನೆ. ನೋಡ್ರಿ, ಪಾಪ ಅನ್ನುವಂತ ವಿಚಾರ ಬರುವಾಗ, ನ್ಯಾಯ ತೀರ್ಪು ಅನ್ನೋ ವಿಚಾರ ಬರುವಾಗ, ನರಕ ಅನ್ನೋ ವಿಚಾರ ಬರುವಾಗ ನಮ್ಮ ಕೆಲವರ ಬಾಯಿ ಮಾತುಗಳು ನಮಗೆ ನಿಂತು ಹೋಗ್ತದೆ. ಯಾಕೆ ಅಂತಂದ್ರೆ ಮಾತನಾಡೋದಕ್ಕೆ ನಮಗೆ ಆಗೋದಿಲ್ಲ. ಒಳಗಡೆ ನರಿ ಇದೆ, ನರಿ ಮರಿಗಳು ಇದ್ದಾವೆ. ಯಾವಾಗ ಈ ನರಿ ಮತ್ತು ನರಿ ಮರಿಗಳು ಹೊರಗಡೆ ಓಡಿಸ್ತೇವೋ, ಪರಿಶುದ್ಧಾತ್ಮನು ನಮ್ಮ ಒಳಗಡೆ ನೆಲೆಗೊಳ್ತಾನೋ, ಆವಾಗ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ಸುವಾರ್ತೆ ಸಾರೋದಕ್ಕೆ ನಮ್ಮಲ್ಲಿ ಯಾಕೆ ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ, ನಾನೇ ಆ ಸುವಾರ್ತೆಯಲ್ಲಿ ಗಟ್ಟಿಯಾಗಿ ನಿಂತಿಲ್ಲ, ನಾನೇ ಆ ಸುವಾರ್ತೆಯಲ್ಲಿ ಪ್ರಕಾರವಾಗಿ ಜೀವಿಸ್ತಾ ಇಲ್ಲ, ನಾನೇ ಆ ಸುವಾರ್ತೆ ದೇವರನ್ನ ನಂಬುತ್ತೀನಿ ಅಂದ್ಕೊಂಡು ಹೇಳ್ತಾ ಇದ್ದಾರೆ, ಯೇಸುವನ್ನ ನಂಬುತ್ತೀನಿ ಅಂದ್ಕೊಂಡು ಹೇಳ್ತಾ ಇದ್ದಾರೆ, ಯೇಸುವಿನ ನಾಮವನ್ನ ನಾನೇ ಮಹಿಮೆ ಪಡಿಸ್ತಾ ಇಲ್ಲ, ಇನ್ನೊಬ್ಬರಿಗೆ ನಾನು ಏನು ಹೇಳಲಿ ಅನ್ನುವಂತ ಒಂದು ಅಂಜಿಕೆ ನಮ್ಮಲ್ಲುಂಟು. ಕರ್ತನೆ ಹೇಳ್ತಾ ಇದ್ದಾನೆ, ಆ ಅಂಜಿಕೆಯಿಂದ ಈ ಉಪವಾಸ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ನಾನು ಹೊರಗಡೆ ತರ್ತೇನೆ. ಹಲ್ಲೆಲೂಯಾ. ನೀನು ಸಿದ್ಧನಿದ್ದೀಯಾ? ಹಲ್ಲೆಲೂಯಾ. ನಿನಗೆ ಮನಸ್ಸುಂಟು, ನಿನಗೆ ಮನಸ್ಸುಂಟು, ನಿನಗೆ ಮನಸ್ಸುಂಟು ಎನ್ನುವಂತ ಕರೆಯನ್ನ ಕರ್ತನೆ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಒಂದು ಪೇತ್ರನಿಗೆ 3 ಸಾರಿ ಹಿಂಚಾರಿ ಹೋದಂತ ಪೇತ್ರನ ಹೇಳ್ತಾ ಇದ್ದಾನೆ. ಮೊದಲನೇ ಪೇತ್ರ 5ನೇದು 8-9 ವಚನಗಳು. ಮೊದಲನೇ ಪೇತ್ರ 5ನೇದು 8-9 ವಚನಗಳು. ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಅವನು ಕೂಡ ಕಪಟಿನೇ, ಅವನು ಕೂಡ ತಂತ್ರಗಾರನೇ, ಅವನು ಕುತಂತ್ರ ಮಾಡುವವನೇ. ಈ ಸಿಂಹದೋಪಾದಿಯಲ್ಲಿ ನೋಡ್ರಿ, ಈ ಸಿಂಹ ಬೇರೆ, ಸಿಂಹದ ವೇಷ ಹಾಕೊಂಡು ಕುಣಿಯುವವರು ಬೇರೆ. ಈ ಸಿಂಹ ಬೇರೆ, ಸಿಂಹಕ್ಕೆ ನಾವೆಲ್ಲರೂ ಎದುರ್ತೀವಿ. ಈ ಸಿಂಹದ ತರ ವೇಷ ಹಾಕುವಂತವರಿಗೆ ಮಕ್ಕಳು ಎದುರ್ತವೆ. ನಾವು ಮಕ್ಕಳಾಗಿರ್ಬಾರ್ದು. ಹಲ್ಲೆಲೂಯಾ. ನಾವು
ಹೆದರುವಂತ ಚಿಕ್ಕ ಮಕ್ಕಳು ಆಗಿರಬಾರದು. ನಾವು ಸಿಂಹ ಯಾವುದು, ಸಿಂಹದ ನಾವು ವೇಷ ಹಾಕಿರೋದು ಯಾವುದು ಎನ್ನುವಂತ ಕಂಡು ಹಿಡಿಯುವಂತ ನಾವು ದೊಡ್ಡವರಾಗಿ ಗಟ್ಟಿ ಆಹಾರವನ್ನ ಸೇವಿಸುವಂತ ವಿಶ್ವಾಸಿಗಳಾಗಿ ನಾವು ಮಾರ್ಪಡಬೇಕು. ಹಲ್ಲೆಲೂಯಾ. ಈ ದಿನಮಾನ ಕರ್ತನ ಕೊಡ್ತಾ ಇದ್ದಾನೆ, ನೀನು ಕೇವಲ ಸಿಂಹದ ಮುಖವಾಡವನ್ನು ಹಾಕಿಕೊಂಡು ಬರುವಂತ ಸೈತನಿಗೆ ನೀನು ಯಾಕೆ ಹೆದರ್ತೀಯ? ಅವನ ಸಿಂಹದ ರೀತಿಯಲ್ಲಿ ಯಾರನ್ನು ನುಂಗಲಿ ಅಂತ ಅನ್ಕೊಂಡು ಹೆದರ್ತಾ ಇದ್ದಾನೆ, ಯಾರನ್ನು ಎದುರಿಸ್ತಾ ಇದ್ದಾನೆ. ಆದ್ರೆ ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನ ಎದುರಿಸಿರಿ. ಹಲ್ಲೆಲೂಯಾ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂತ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದಿಲ್ಲವೇ? ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನ ಇವತ್ತಿನ ದಿವಸ ಬಲಗೊಳ್ಳುವ ಅವಶ್ಯಕತೆ ಇದೆ. ಬೇರೆ ಈ ಉಪವಾಸ ಪ್ರಾರ್ಥನೆ ನಾವು ಗಂಭೀರವಾಗಿ ತೆಗೆದುಕೊಳ್ಳೋಣ. ವರ್ಷ ನಡೀತದೆ ಅನ್ನೋದನ್ನ ಆಲೋಚನೆ ಬೇಡ. ನಮ್ಮ ಪ್ರಾರ್ಥನೆ ಹೆಚ್ಚಾಗುವುದಾಗಲಿ, ನಮ್ಮ ಸ್ತುತಿ ಹೆಚ್ಚಾಗುವುದಾಗಲಿ. ಈ ಒಂದು ಉಪವಾಸ ಪ್ರಾರ್ಥನೆಯಲ್ಲಿ ನಮ್ಮ ಪಾಪದ ಜೀವಿತದಿಂದ ಯಾರು ನಮಗೆ ಬೆರಳು ತೋರಿಸೋದು ಬೇಡ. ದೇವರು ನಿನಗೆ ತಿಳಿಸ್ತಾ ಇದಾರಲ್ಲ, ನಿನಗೆ ತಪ್ಪು ಅಂತ ಗೊತ್ತಿದೆಯಲ್ಲ, ಪಾಪ ಅಂತ ಗೊತ್ತಿದೆಯಲ್ಲ, ಯಾರು ತೋರಿಸೋದು ಬೇಡ. ದೇವರ ಕೇಳು, ದೇವರ ಬಳಿ ಕೇಳಿದಾಗ ದೇವರು ನಿನಗೆ ತಿಳಿಸಿಕೊಡ್ತಾನೆ. ಅದರಿಂದ ಹೊರಗಡೆ ಬಂದು ನಾವು ಮರಿಗಳನ್ನ ಓಡಿಸುವಂತ ಸಮಯ ಬಂದಿದೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನ ಈ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸುತ್ತ ಬಾಯಿ ತೆರೆದು ಈ ಸಮಯದಲ್ಲಿ ಸ್ತೋತ್ರ ಮಾಡೋಣ. ಕರ್ತನಲ್ಲಿ ಕೇಳಿಕೊಳ್ಳೋಣ. ಕರ್ತನೆ, ನಮ್ಮ ಒಳಗಡೆ ಇರುವಂತ ನಾರಿ ಮರಿಗಳು ಕರ್ತನೆ ನಮ್ಮನ್ನ ಬಿಟ್ಟು ಹೋಗುದಾಗಲಿ, ಬಿಟ್ಟು ಹೋಗುದಾಗಲಿ. ಕರ್ತನೆ ರಾಜ ನಮ್ಮನ್ನ ಕರ್ತನೆ ಆ ನರಿ ಮರಿಗಳು ಆಲಿಸ್ತಾ ಇದ್ದಾರೆ. ಆ ನರಿ ಮರಿಗಳು ಈ ಸಮಯದಲ್ಲಿ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುದಾಗಲಿ. Hallelujah, hallelujah, hallelujah. Praise you, Jesus. We worship you, Lord. We glorify your name. Hallelujah. ಕರ್ತನೇ, ನಿನ್ನಲ್ಲಿ ಜಯ ಹೊಂದುವಾಗೆ ಸಾಮರ ಯೇಸುವೇ. Hallelujah, 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 hallelujah. Praise you, Jesus. ಪ್ರಸನ್ನತೆಯ ಬೇಡಿ ಬಂದೆ ಕೃಪೆಯಿಂದಲೇ ವಾಕ್ಯದ ಮುಖಾಂತರವಾಗಿ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾಗಲಿ. ಕರ್ತನೆ, ಇವತ್ತಿನ ದಿವಸದಿಂದ ಕರ್ತನೆ ನಮ್ಮಲ್ಲಿರುವಂತಹ ಕರ್ತನೆ ಆ ನರಿಮರಿಗಳಿಂದ ಚಿಕ್ಕ ಪಾಪಗಳು ಕರ್ತನೆ ನರಿಗಳಂತೆ ಇರುವಂತ ದೊಡ್ಡ ಪಾಪಗಳು ಎಲ್ಲವನ್ನ ಸ್ವಾಮಿ ನಮ್ಮ ಜೀವನದಿಂದ ಕಿತ್ತು ಬಿಸಾಡುವ ಹಾಗೆ ನಮಗೆ ಸಾರಸವನ್ನ ಚಾಚಿ ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ಜಯ ಹೊಂದುವಾಗ ಪರಿಶುದ್ಧಾತ್ಮರೇ, ನಿನ್ನ ಅಗ್ನಿ ನಮ್ಮ ಮೇಲೆ ಸುರಿದಾಗಲಿ. ಕರ್ತನೇ, ಪವಿತ್ರಾತ್ಮನ ಫಲಗಳಿಂದಲೂ ಪವಿತ್ರಾತ್ಮನ ವರದಾನಗಳಿಂದಲೂ ಈ ಉಪವಾಸ ಪ್ರಾರ್ಥನೆ ನಾವು ತುಂಬಿಕೊಳ್ಳುವ ಹಾಗೆ ನಮಗೆ ಸಾರಸವನ್ನ ಚಾಚು, ಆಶೀರ್ವದಿಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್.